ಬೆಂಗಳೂರಲ್ಲಿ ಮಂಗಳಮುಖಿಯರ ವ್ಯಕ್ತಿತ್ವಕ್ಕೆ ಬೆಲೆ ಕೊಡೋಕ್ಕಿಂತ ಅವ್ರು ಬಂದರೆ ಒಳ್ಳೇದಾಗುತ್ತೆ ಅನ್ನೋ ಹಿಡನ್ ಲಾಭದ ಅಜೆಂಡಲ್ಲಿ ಅವರನ್ನು ಕರೀತಾರೆ. ರೆಗ್ಯುಲರ್ ಸೊಸೈಟಿ ನನಗೆ ಇಷ್ಟ ಆಗಲ್ಲ, ಬಟ್ ನಾನು ಹೇಳ್ದಂಗೆ ಆ ರೆಗ್ಯುಲರ್ ಸೊಸೈಟಿ ಕೇಳಬೇಕು. ಒಂದು ಫಂಕ್ಷನ್ ಮಾಡ್ತೀವಿ, ನುಗ್ಗುತ್ತೀವಿ, ಅವ್ರ ಹತ್ರ ಒಂದು 25,000 50,000 ತಗೊಳ್ತೀನಿ ನಾನು ಇವತ್ತು. ಇನ್ನೊಂದು ಅವ್ರಿಗೆ ಅಷ್ಟು ಸಿಟ್ಟಿಗೆ ಕಾರಣ ಸೈಕಾಲಜಿ ರೀಸನ್ ಹೇಳ್ತೀನಿ. ಐ ಥಿಂಕ್ ಜನ ಇದನ್ನ ಪಾಲಿಸ್ಬೇಕು, ಕೇಳ್ಕೋಬೇಕು ಅನ್ನೋದು ಒಂದು ಈ ಆಧ್ಯಾತ್ಮಿಕವಾಗಿ ಬರ್ತಕ್ಕಂಥವ್ರು, ಇಂಥವ್ನು ನೋಡ್ತಕ್ಕಂಥವ್ರಿಗೆ. ಶೋಷಣೆ ಆದಾಗ ನನ್ನ ಗುರುಗಳು ಹೇಳಿದ್ವಿ, ಹ್ಯಾವ್ ಟು ರೈಸ್ ದ ವಾಯ್ಸ್. ಇಲ್ಲಿ ಜೆಂಡರ್ಗಳು ಬರುವುದಲ್ಲ, ಪೀಪಲ್ ವಾಂಟ್ ಈಸಿ ಲೈಫ್. ಸ್ವಾರ್ಥ ಮಂಗಳಮುಖಿಯರಾದರೂ ಒಳಗಿರ್ತದೆ, ಗಂಡಸರಲ್ಲೂ ಇರುತ್ತೆ, ಹೆಣ್ಣು ಮಕ್ಕಳಲ್ಲೂ ಇರುತ್ತೆ. ಹೆಣ್ಣಿನ ಸ್ವಾರ್ಥ ಲೆಗೇಸಿಯನ್ನು ಮದರ್ ತನಕ ಹೋಯ್ತು. ತನ್ನ ಸೌಂದರ್ಯ ಹಾಳಾಗಬಾರ್ದು, ತಾನಾದ್ರೆ ಪೇನ್ ತಗೊಳ್ಬಾರ್ದು, ಬಾಡಿಗೆ ಅಮ್ಮಂದ್ರು. ಹೆಣ್ಣಿನ ಲೇಜಿನೆಸ್ಸು ಸ್ವಾರ್ಥ ಸ್ವಿಗ್ಗಿ ಕಂಪನಿ ಬೆಳಿಲಿಕ್ಕೆ ಸುಲಭ ಆಯಿತು. ಗಂಡಸರ ಸ್ವಾರ್ಥ ಲಿವಿಂಗ್ ಟುಗೆದರ್ ಫಿಲಾಸಫಿಗೆ ಹೋಗಿ ನಿಲ್ತು. ರೇವಾ ಪಾರ್ಟಿಯೆಲ್ಲ ಗಂಡಸರ ಸ್ವಾರ್ಥದ ಪ್ರಭಾವ. ಸೊ ಇದರಲ್ಲಿ ಮೂರೂ ಜೆಂಡರಲ್ಲಿ ಎಥಿಕ್ಸ್ ಹೋದಾಗ ಅಧರ್ಮಕ್ಕೆ ದಾರಿ ಆಗುತ್ತೆ. ಅವರಲ್ಲೊಂದು ಸ್ಪೆಷಲ್, ಈಗ ನಾನು ಕೇಳೋದು, ಮಂಗಳಮುಖಿಯರಿಗೂ ನಮ್ಮ ಹಾಗೆ ಶರೀರ ಇರೋದು, ಪುರುಷ ಸ್ತ್ರೀಯರಂತೆ ಶರೀರ, ಮನಸ್ಸು ಅದೇ ಇರುತ್ತೆ. ಯಾರಿಗೆ ಗೈಡ್ಲೈನ್ ಇಲ್ಲ, ಪುರುಷರಲ್ಲೂ ಕಳ್ಳರಿದ್ದಾರೆ. ಈಗ ಸ್ತ್ರೀಯರು ನಿನ್ನೆ ಇಬ್ಬರು ಸ್ಕೂಟಿ ಕಳ್ಳರು ಬೆಳಗಾಮಲ್ಲಿ ಹಿಡಿದ್ರು, ನಮ್ಮ ಆಶ್ರಮದ SPA ವಿಮೂರ್ತಿಗಳು ಅವ್ರು ಹಿಡಿದ್ರು. ಅಂಥ ಸ್ಕೂಟೀಸ್ ಮಕ್ಕಳನ್ನಂತ ಎಂತೆಂಥ ಗಂಡಸರಿಗೆ ಚಾಲೆಂಜ್ ತಿನ್ಸಿದ್ರು. ಹಾಗೆ ಜನಕ್ಕೆ ಇದರ ಮೂರು ಕಾಮನ್ ಫ್ಯಾಕ್ಟರ್ ಏನು? ಬೇಗ ದುಡ್ಡು ಮಾಡಬೇಕು, ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು, ಎವ್ರಿ ಡೇ ಒಳ್ಳೆ ಬಿರಿಯಾನಿ ತಿನ್ನಬೇಕು, ಫನ್ನಲ್ಲಿರಬೇಕು, ಈಸಿಯಾಗಿರಬೇಕು. ಇದಕ್ಕೆ ದಾರಿ ಯಾವುದು? ಅಡ್ಡದಾರಿ ಮಾತ್ರ. ಈಗ ರಮ್ಮಿ ಆಟ ಆಡ್ತಾರೆ, ಜನರ ಟೆಂಡೆನ್ಸಿಯನ್ನು ಅವ್ರು ಗುರುತಿಸಿದ್ರು. ಆ ರಮ್ಮಿ ಕಂಪನಿಯವರು ಯಾರು, PUBG ಅವರೆಲ್ಲ, ಅವರ ಫ್ರಸ್ಟ್ರೇಷನ್ನು, ಬೇಗ ದುಡ್ಡು ಮಾಡಬೇಕು ಒಂದು ಹಪಾಪಿಕೆ. ಇದನ್ನು ನೋಡಿ ಅವರು ಇಂಥದ್ದನ್ನೆಲ್ಲ ಇಂಟ್ರಡ್ಯೂಸ್ ಮಾಡಿದರು. ಸ್ವಲ್ಪ ದುಡ್ಡು ಹಾಕತ್ತಂಗೆ ಚೂರು ದುಡ್ಡು ಬರ್ತದೆ. ಕೊನೆಗೆ ಅವನ ಆಸೆಯಲ್ಲಿ ಸಾಫ್ಟ್ವೇರ್ ಹಾಗೆ ಡೆವಲಪ್ ಮಾಡಿರ್ತಾರೆ. ಕೊನೆಗೆ ಅವನು 2, 3, 4 ಲಕ್ಷ ಹಾಕುವಾಗ ಆಗ್ತದೆ. ಹಾಕಿದ ಮೇಲೆ ಅದು ಈಚೆ ಬರಲ್ಲ, ಆಚೆ ಅವನ ಫ್ರಸ್ಟ್ರೇಷನ್, ಅಯ್ಯೋ 4 ಹೋಯ್ತಲ್ಲ, ಇಂಟ್ರೆಸ್ಟ್ ಕಟ್ಟಬೇಕಲ್ಲ, 2-3% ತಗೊಂಡಿರ್ತಾನೆ. ಇನ್ನೊಂದು 4 ಲಕ್ಷ ಮನೆ ಎಂಟಿ ಚೈನ್ ಮಾರ ಹಾಕ್ತಾನೆ. ಕೊನೆಗೆ ಅವನು ಇನ್ನೇನು ಮಾಡ್ತಾನೆ? ಕೊನೆಗೆ ಕಳ್ತಾನೆ ಮಾಡ್ತಾನೆ. ಸೊ ಎಜುಕೇಷನ್ ಇಲ್ಲದೆ, ಎಥಿಕ್ಸ್ ಇಲ್ಲದೆ, ಈ 3 ವರ್ಗಕ್ಕೆ ಇದು ಕಾಮನ್. ಸೊ ಈಗ ರೆಗ್ಯುಲರ್ ಸೊಸೈಟಿ ನನಗೆ ಇಷ್ಟ ಆಗಲ್ಲ, ಬಟ್ ನಾನು ಹೇಳ್ದಂಗೆ ಆ ರೆಗ್ಯುಲರ್ ಸೊಸೈಟಿ ಕೇಳಬೇಕು. ಆದ್ರೆ ನನಗೆ ಆ ರೆಗ್ಯುಲರ್ ಸೊಸೈಟಿ ಅರ್ಥವಾಗಿದೆ. ಈಗ ಅವ್ರು ಯಾವುದೋ ಒಂದು ಫಂಕ್ಷನ್ ಮಾಡ್ತೀವಿ, ನುಗ್ಗುತ್ತೀವಿ, ಅವ್ರ ಹತ್ರ ಒಂದು 25,000 50,000 ತಗೊಳ್ತೀನಿ ನಾನು ಇವತ್ತು. ಸೊ ದಿಸ್ ಇಸ್ ವಾಟ್ ಐ ಎಮ್ ಮೆಂಟ್ ಟು ಬಿ. ಅವನ್ ಪಾಪ ಸಾಲ ಮಾಡಿರ್ತಾನೆ ಪರ್ಸನಲ್ ಲೋನ್ ಬ್ಯಾಂಕಲ್ಲಿ, ಅದು ಕೇಳೋದಿಲ್ಲ. ಇವರು ನುಗ್ಗಿ ಅವ್ರದ್ದೇನ್ ಬೇಕೋ ಅದು ತಗೋಬೇಕು ಅಷ್ಟೇನೆ, ಇಲ್ಲಾಂದ್ರೆ ನಾನು ಈ ಶಾಪ ಕೊಟ್ಬಿಡ್ತೀನಿ. ಸೊ ಇದು ಒಂಥರ ಭಯ ಸೃಷ್ಟಿ ಮಾಡ್ಬೋದು. ಒಂದು ನೀವು ಹೇಳಿದ ಇನ್ಸಿಡೆಂಟ್ ಅಲ್ಲಿ 2 ಪಾಯಿಂಟ್ ಗಮನಿಸ್ತೆ. ಒಂದು, ಬೆಂಗಳೂರಲ್ಲಿ ಮಂಗಳಮುಖಿಯರ ವ್ಯಕ್ತಿತ್ವಕ್ಕೆ ಬೆಲೆ ಕೊಡೋಕ್ಕಿಂತ ಅವ್ರು ಬಂದರೆ ಒಳ್ಳೇದಾಗುತ್ತೆ ಅನ್ನೋ ಹಿಡನ್ ಲಾಭದ ಅಜೆಂಡಲ್ಲಿ ಅವರನ್ನು ಕರೀತಾರೆ. ಮಂಗಳಮುಖಿಯರು ನಾನು ಹೋದರೆ ಒಳ್ಳೇದಾಗುತ್ತೆ ಅನ್ನೋ ಭಾವನೆಗಿಂತನೂ ಅವ್ರ ತಲೆಯಲ್ಲಿ ಈಗ ಒಂದಿಷ್ಟು ಜನಕ್ಕೆ ಏನಾಗಿದೆ, ಈಗ ಎಷ್ಟು ದುಡ್ಡು ಮಾಡ್ಬೋದು, ಇವರಿಗೆ ಅನಿವಾರ್ಯವಾಗಿ ಕರೆದಿದ್ದಾರೆ, ಅವನಿಗೆ ಭಯ ಹುಡ್ಸೋದು, ಈ ಶಾಪ ಬಂದಿದ್ದು ಆ ಶಬ್ದದಿಂದ. ಈಗ ಸುಮಾರು ಜನ ದೇವಸ್ಥಾನದಲ್ಲಿ ಆ ಕೆಲಸ ಮಾಡ್ತಾರೆ, ಈ ಹೋಮ ಮಾಡಿಲ್ಲ ಅಂದರೆ ಸತ್ತೇ ಹೋಗ್ತೀವಿ ಅಂತ. ಈ ಗ್ರಹಣ ಬಂತು, ನಾನು ಹೇಳೋದು ನಿಜವಾದ ಗ್ರಹಣ ಭಾರತಕ್ಕೆ ಹಿಡಿದಿದೆ. ಒಂದು ಲೇಜಿನೆಸ್ಸು, ಇನ್ನೊಂದು ನಾಲೆಡ್ಜ್ ಇಲ್ಲದೆ ಇರೋದು. ಈ ಗ್ರಹಣದಿಂದನೇ ನಾವಿನ್ನು ಹೊರಗೆ ಬರಲಿಲ್ಲ. ಅಂಥ ಕೆಟ್ಟ ಗ್ರಹಣವೇ ಅದಲ್ಲೇ ಬದುಕಿಟ್ಟಿದ್ದೀವಿ ನಾವೆಲ್ಲ. ಇನ್ನು ಕಾಲಗಂಟೆಯಲ್ಲಿ ಬರೋ ಸೂರ್ಯಗ್ರಹಣ ಏನು ಮಾಡುತ್ತೆ ಅಂತ. ಸೊ ಸೂರ್ಯ ಅಂದರೆ ಬುದ್ಧಿ, ಅದಕ್ಕೆ ಗ್ರಹಣ ಹಿಡಿದಿದೆ. ಚಂದ್ರ ಅಂದರೆ ಮನಸ್ಸು, ಅದಕ್ಕೂ ಗ್ರಹಣ ಹಿಡಿದಿದೆ ಜಗತ್ತಲ್ಲಿ. ಮನೆ ಇವತ್ತು ಅದನ್ನು ಅನುಭವಿಸ್ತಿದೆ. ಪ್ರತಿ ವ್ಯಕ್ತಿಗೂ ಗ್ರಹಣ ಹಿಡಿದಿದೆ. ಸೊ ಇದನ್ನು ಹೇಗೆ ನಿವಾರಣೆ ಮಾಡುವ ಪಾರ್ಟ್ ನಾನು ಹೇಳಿದ್ದು. ಒಂದು, ಮಂಗಳಮುಖಿಯರನ್ನು ದೀಪ ಹಚ್ಚಿ ಕರಿತೀವಿ ಅಂದರೆ ಫಸ್ಟೇ ಅವರಿಗೆ ಅವ್ರ ಬಗ್ಗೆ ತಿಳ್ಕೊಳ್ಳೋದು, ಹೋಗಿ ಅವರ ಕಮ್ಯುನಿಟಿ ಹತ್ರ ಮಾತಾಡೋದು.
ಇನ್ನೊಂದು ನೀವು ಹೇಳಿದ್ರೆ ಅಗ್ರೆಸಿವ್ ಆಗಿರ್ತಾರೆ. ನಿಮ್ಮನ್ನೇ ತಗೊಂಡ್ರೆ ಇವರ್ ವೆಲ್ ಸೆಟಲ್ಡ್, ನಾಲೆಡ್ಜ್ ಇಂದ, ಅರ್ನಿಂಗ್ಸ್ ಇಂದ. ಒಂದಿಷ್ಟು ವರ್ಗ ನಾಟ್ ವೆಲ್ ಸೆಟಲ್ಡ್. ದಿನ ಇಡೀ ಅವರಿಗೆ ಮನೆ ಒಕ್ಲಿರಲ್ಲ, ಅವರಿಗೂ ಆಸೆ ಇರುತ್ತೆ, ಸ್ವಿಗ್ಗಿಲಿ ಆರ್ಡರ್ ಮಾಡಬೇಕು ಅಂತಿರುತ್ತೆ, ಐಫೋನ್ ತಗೊಳ್ಬೇಕು ಅಂತಿರುತ್ತೆ, ಉದ್ಯೋಗ ಇರಲ್ಲ. ಒಂದು 5-6 ಗುಂಪಿರ್ತಾರೆ. ಅವರೊಂದು 30,000 ರೂಪಾಯಿ ಕೊಟ್ಟರೆ ಅದು ಶೇರ್ ಆಗಿ 1,000 ರೂಪಾಯಿ ಒಬ್ರಿಗೆ ಹೋಗ್ಬೋದು. 500 ರೂಪಾಯಿ ಊಟಕ್ಕೆ ಹೋಯ್ತು, 500 ರೂಪಾಯಿ ಆ ದಿನದ ಖರ್ಚಿಗೆ ಹೋಯ್ತು ಅಲ್ವಾ. ಮಂಗಳ ಮುಖ್ಯರು ನಾನು ಗಮನಿಸಿದಾಗ ತುಂಬ ಡ್ರೆಸ್ಸನ್ನು ಇಷ್ಟಪಡ್ತಾರೆ. ಸ್ಯಾರಿ, ಏನು ಅವರ ಖುಷಿಲಿ ಚಂದ ಕಾಣಬೇಕು, ನಾನು ಹೆಣ್ಮಕ್ಳಕ್ಕಿಂತಲೂ ಚಂದ ಕಾಣಬೇಕು, ನನ್ನನ್ನು ಅಟ್ರಾಕ್ಟ್ ಮಾಡಬೇಕು ಜನ. ಸೊ ಈ ಮೆಂಟ್ಯಾಲಿಟಿ ಇರುತ್ತೆ ಅವರಿಗೆ, ಖುಷಿ ಆ ವಿಚಾರದಲ್ಲಿ. ಒಂಥರ ಮಕ್ಕಳ ಮೆಂಟ್ಯಾಲಿಟಿ ಅದು. ಮಕ್ಕಳು ದುಡ್ಡು ಕೊಡಲಿಲ್ಲ ಅಂದರೆ ಎಂತ ಮಾಡ್ತಾನೆ, ಗಲಾಟೆ ಮಾಡ್ತಾನೆ. ಇನ್ನೊಂದು ಅವರಿಗೆ ಅಷ್ಟು ಸಿಟ್ಟಿಗೆ ಕಾರಣ ಸೈಕಾಲಜಿ ರೀಸನ್ ಹೇಳ್ತೀನಿ. 10-12 ವರ್ಷದ ಫ್ರಸ್ಟ್ರೇಷನ್, ಸೊಸೈಟಿಯ ಫ್ರಸ್ಟ್ರೇಷನ್. ಈಗಲೂ ನಾನು ಟೀ ಅಂಗಡಿಯಲ್ಲಿ ನೋಡ್ತೀನಿ, ಒಬ್ಬ ಮಂಗಳಮುಖಿ ಬಂದು ಟೀ ಕೇಳಿದರೆ ಅವ್ನು ಟೀ ಕೊಡೋ ಸ್ಟೈಲೇ ಬೇರೆ. ಹೌದು, ಕುಗ್ತಾನೆ ಅವನು. ಅದೇ ಒಂದು ಹೆಣ್ಣು ಬಂದು ಕೇಳಿದರೆ, ಏನಮ್ಮ, ಯಾಕೆ ಪುರುಷರಿಗೆ ಶ್ರದ್ಧೆಯನ್ನು ಕೊಡ್ತಾನೆ. ಇವ್ರು ಕೊಡೋ ದುಡ್ಡೇ ಅವಳು ಕೊಡ್ತಾಳೆ, ಆದರೂ ಕೇಳಲ್ಲ. ಕಾರಣ ಏನು, ಅವ್ರಿಗೆ ಕೇಳೋರು ಯಾರಿಲ್ಲ. ಇವನೇ ಗ್ರಹಿಸಿ ಆಯ್ತು. ಈಗೀಗ ಕಮ್ಮಿ ಆಗಿದೆ ಅವರೆಲ್ಲ ಸಂಘಟನೆ ಆದಮೇಲೆ. ನಾರ್ಮಲಿ ಒಂಟಿ ಹೆಣ್ಣು ಹೋದಾಗ ಅವಳನ್ನ ನೋಡಿದ್ದೀನಿ, ಟೋಲಲ್ಲೆಲ್ಲ ಬಂದು ತಿನ್ಲಿಕ್ಕೆ ಹೋಗ್ತಿರ್ತಾಳೆ, ಹಶ್ವಾಗ್ತಿರುತ್ತೆ ಅವಳಿಗೆ. ಟೀ ಕೊಡಕ್ಕೆ ಹೋಗ್ತಾರೆ, ಕುಕ್ಕುದ ಟೀ ಲೋಟನ್ನ, ಅರ್ಧ ಟೀ ಚೆಲ್ಲತ್ತೆ, ಒಮ್ಮೊಮ್ಮೆ ಆ ಟೀ ಅವ್ರ ಮೈಗೂ ಹಾರುತ್ತೆ. ಇದು ಕಣ್ಣಾರೆ ನಾನು ನೋಡಿದ್ದು. ಯಾಕೆ ಇವತ್ತಿಲ್ಲಿ ಮಾತಾಡ್ತಿರೋದು, ಶೋಷಣೆ ಆದಾಗ ನನ್ನ ಗುರುಗಳು ಹೇಳಿದ್ದು, ಯು ಹ್ಯಾವ್ ಟು ರೈಸ್ ದ ವಾಯ್ಸ್. ಅವ್ರು ಯಾರೇ ಆಗಿರಲಿ ಅಲ್ವಾ. ನಾವೊಂದು ಕಡಿಯೋ ಎತ್ತುಗಳನ್ನು ಆಶ್ರಮದಲ್ಲಿ ಪ್ರೊಟೆಕ್ಟ್ ಮಾಡ್ತಿದ್ವಿ. ಯಾಕೆ, ಹಸು ಬೇಕು, ಎತ್ತು ಬೇಡ. ಹೌದು. ಒಂದು ಕಾಲದ ಹಿಂದೆ ಹೆಣ್ಣು ಮಕ್ಕಳು ಬೇಡ, ಗಂಡು ಮಕ್ಕಳು ಬೇಕು. ಈಗಲೂ ಉಂಟು ಹಳ್ಳಿಲಿ ಒಂದು 4-5 ಮನೆಯಲ್ಲಿ. ಗಂಡು ಮಕ್ಕಳಿಗೆ ಆಸ್ತಿ ಮಾಡಿಟ್ರೆ ಅವ್ರು ನಮ್ಮನ್ನು ನೋಡ್ಕೊಳ್ತಾರೆ. ಈ ಗಂಡು ಮಕ್ಳಿಗೆ ವೃದ್ಧಾಶ್ರಮಕ್ಕೆ ಹಾಕೋದು. ನಾನು ನೋಡ್ತೀನಿ, ಕ್ಯಾರಿಯರ್ ಹಿಡ್ಕೊಂಡು ಅಲ್ಲಿಗೆ ಹೋಗೋದು ಹೆಣ್ಣು ಮಕ್ಕಳೇ. ಯಾರಿಗೆ ಇವ್ರ ಆಸ್ತಿ ಕೊಟ್ಟಿರಲ್ಲ ಅವ್ರ ಪಾಪ ಹಬ್ಬಕ್ಕೆ ಕ್ಯಾರಿಯರ್ ಹಿಡ್ಕೊಂಡು ಹೋಗ್ತಾರೆ. ಗಂಡು ಮಕ್ಕಳು ಯಾರಿಗೆ ಇವ್ರ ಹಬ್ಬ ಇದ್ದಾಗ ಜೀವನ ಕೊಟ್ಟಿರ್ತಾರೆ ಅವ್ರನ್ನ ತೆಗೆದು ದಬ್ಬಿರ್ತಾರೆ. ಸೊ ಮುಂದೆ ಎಲ್ಲ ಚಾಲೆಂಜಸ್ಸು ಅಸೋಸಿಯೇಷನಿಗೆ ಉಂಟು. ಎಲ್ಲ ಅಭಿಪ್ರಾಯಗಳನ್ನು, ಒಂದು ಟೀ ಅಂಗಡಿಯಿಂದಾಗೋ ಅವಮಾನದಿಂದವೂ ವಿಧಾನಸೌಧದಲ್ಲಿ ನಡೆಯೋ ಅವಮಾನದ ತನಕನೂ ಇದೇ ಸೇಮ್ ಅವಸ್ಥೆ. ಎಲ್ಲೋ ಮೆಚ್ಯೂರ್ ನಾಲೆಡ್ಜಬಲ್ ಪರ್ಸನ್ಸ್, ಅದು ನಮ್ಮ ದೇಶದಲ್ಲಿ ಜಾಸ್ತಿ. ನಮ್ಮ ದೇಶದಲ್ಲಿ ಅದಕ್ಕೆ ಧರ್ಮದ ಅಂಟಿಸ್ತಾರೆ. ತಾಗ್ತದೆ ಅದಕ್ಕೆ ಸ್ವಲ್ಪ ಧರ್ಮದ ಪೇಂಟಿಂಗ್ ಅಲ್ವಾ. ಸೊ ಆ ಧರ್ಮದ ಪೇಂಟಿಂಗ್ ಹಾಕ್ದಾಗ ಜನ ಪ್ರಶ್ನೆ ಮಾಡ್ಬೇಕು. ಹೇಗೆ, ನಾನು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಈ ಜಾತಿ ಮತವನ್ನ ಇಲ್ಲದ ದೇವಸ್ಥಾನ ಮಾಡಬೇಕು, ಸಣ್ಣಲ್ಲಿ ನನಗಿದ್ದ ಹಂಬಲ. ಹಿಂದೂ ಅಂದ್ರೆ ಒಂದು, ಸನಾತನ ಅಂದ್ರೆ ಓಂಕಾರ. ಗುರುವಿಂದ ಸೃಷ್ಟಿಯಾದ ಧರ್ಮ ಅಲ್ಲ ಸನಾತನ, ಬೆಳಕಿಂದ ಸೃಷ್ಟಿಯಾದ ಧರ್ಮ, ಅದಕ್ಕೆ ಅದು ಸನಾತನ. ಇಟ್ಸ್ ಎ ಇನ್ಫೈನೈಟ್. ನಿನ್ನ ಈಗ ಇಸ್ಲಾಂ ಧರ್ಮವನ್ನು ನಾವು ಹುಡುಕಿದ್ರೆ ಅದರ ಇಯರ್ ಸಿಗ್ತದೆ, ಪೈಗಂಬರ್ ನಂತರ ಜೀಸಸಿನ ಇಯರ್ ಸಿಗ್ತದೆ. ಸನಾತನದಲ್ಲಿ ಅವತಾರಗಳು ಸಿಗುತ್ತೆ ಬಿಟ್ರೆ ಸನಾತನ ಯಾವತ್ತು ಬಂತು ಅಂತ ಯಾರಿಗೆ ಗೊತ್ತಿಲ್ಲ, ಗಂಗೆಯ ಮೂಲ ಹುಡುಕಿದಾಗ. ಸೊ ಆ ಯೂನಿಫಾರ್ಮಿಟಿಯಲ್ಲಿ ದೇವಸ್ಥಾನಗಳಿದ್ದಾಗ ಎಲ್ಲರಿಗಿರೋ ಭಯ ಹೋಗ್ತದೆ. ಆ ಭಯವನ್ನು ತೆಗಿಬೇಕು ಮಂಗಳಮುಖಿಯರೆಲ್ಲ ಫಸ್ಟ್. ಅದಕ್ಕೆ ಹೇಳಿದ್ದು, ಅವರಿಗೆ ವೇದಾಧ್ಯಯನ ಆಗಲಿ, ನೀವೇನೇನೋ ಮಾಡ್ತಾ ಇದ್ದೀರಿ, ವೇದ ಪಾಠಶಾಲೆ ಶುರು ಮಾಡಿ, ಅವರಿಗೆ ಆಯುರ್ವೇದಕ್ಕೆ ಹೇಳ್ಕೊಡಿ. ಒಟ್ಟು ಒಬ್ಬ ಮನುಷ್ಯ ಪೂರ್ಣ ಆಗಲಿಕ್ಕೆ ಏನೆಲ್ಲ ಬೇಕು, ಯಾರ್ಯಾರು ಹೇಗೆ ಈಗ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು, ಇಷ್ಟು ದಿನ ಶ್ರೀನಿವಾಸ್ ಪ್ರಸಾದ್, ಅನಿತಾ ಪ್ರಸಾದ್ ಆಗೋ ತನಕ ಜೀವನ ಒಂದಿತ್ತು, ತನಿಗೋಸ್ಕರ, ಸೊಸೈಟಿಗೋಸ್ಕರ, ಸೊಸೈಟಿಯ ಸೇಫ್ಟಿಗೋಸ್ಕರ ಬದುಕಿತ್ತು. ಈಗ ಅನಿತಾ ಪ್ರಸಾದ್ ಆಗಿ ಈಗ ಮದರ್ ತೆರೇಸನ ಹತ್ರ ಆಗೋ ಒಂದು ಲಾಂಗ್ ಗ್ಯಾಪ್ ಇದೆ. ಆ ಗ್ಯಾಪಲ್ಲಿ ಇವರಿಗೆಲ್ಲ ಎಜುಕೇಟ್ ಮಾಡೋದು, ನೀಟ್ನೆಸ್ ಹೇಳ್ಕೊಡೋದು, ಎಲ್ಲ ಸಂಸ್ಥೆಗಳ ಸಹಾಯ ತಗೊಂಡು ಒಂದು ಪುರುಷನ ಡಬಲ್ ಕೆಲಸ ಒಂದು ಹೆಣ್ಣು ಮಾಡ್ತಾಳೆ, ಅದರ ಟ್ರಿಬಲ್ ಕೆಲಸ ಮಂಗಳಮುಖಿ ಮಾಡ್ತಾಳೆ ಅನ್ನೋದು ಅನಿತಾ ಪ್ರಸಾದಿಂದ ಪ್ರೂವ್ ಆಗಿ ಆಯಿತು. ಈಗ ಅದು ಕಂಟಿನ್ಯೂಟಿ ಆಗಬೇಕು.
ಕಿಚ್ಚಾಯ್ತು, ಈಗ ಹೈಲೈಟ್ ಆಯ್ತು, ಈಗ ಎನ್ಲೈಟ್. ಕರೆಕ್ಟ್. ಹೈಲೈಟ್ ಫಾರ್ ಎನ್ಲೈಟ್ಮೆಂಟ್. ಹಾಗೆ ಹೈಲೈಟ್ ಅನ್ನೋದು ಇಟ್ಸ್ ಎ ಫೈನೈಟ್ ನಂಬರ್. ಎಸ್. ಯು ಲೈಟೆಡ್ ದ ಲ್ಯಾಂಪ್. ಟುಡೇ ದಿಸ್ ಲ್ಯಾಂಪ್ ಬಿಕಮ್ ಸನ್. ಪ್ರಪಂಚವನ್ನು ಬದಲಾಯಿಸೋದು ಅಥವಾ ಪ್ರಪಂಚಕ್ಕೆ ತಕ್ಕಾಗಿ ನೀವು ಬದಲಾಗೋದು. ಮೈ ಸಜೆಷನ್, ಜಗತ್ತು ನಿಮ್ಮ ಇನ್ಫ್ಲೂಯೆನ್ಸಿಗೆ, ನಿಮ್ಮ ನಾಲೆಡ್ಜಿಗೆ ಬಗ್ಬೇಕು ಬಿಟ್ರೆ ನೀವು ಜಗತ್ತಿನ ಏನು ತುಳಿತಕ್ಕೆ ಒಳಗಾಗಬಾರ್ದು. ನಂದು ಯಾವತ್ತೂ ಅಪ್ರೋಚ್ ಇಲ್ಲ. ಹಾಗಾಗಿ ವೆನ್ ಯು ಆರ್ ದ ಒನ್ ಮ್ಯಾನ್ ಆರ್ಮಿ, ಶಬರಿಮಲೆ ಆಗಿದ್ದೊಂದು ಸಿಂಗಲ್ ಲೇಡಿ ಶಬರಿಯ ತಪಸ್ಸಿಲ್ಲ ಅಂತ ಆದರೆ, ಅದು ಹೌದಾ ಅಂತ ಆದರೆ, ಅನಿತನ ನಾಲೆಡ್ಜಿನ ತಪಸ್ಸು ಏನೊಂದು ಮಾಡುತ್ತಲ್ಲ. ಎಷ್ಟೋ ಜನ ಪಾಪಿಗಳನ್ನು ಗಂಗೆಯನ್ನು ಒಂದು ಹೆಣ್ಣು ದೇವತಾ ಸ್ತ್ರೀ ತೊಳಿತಾಳೆ ಅಂದರೆ, ಅನಿತಾ ಪ್ರಸಾದ್ ಅನ್ನೋ ನಾಲೆಡ್ಜಿನ ಗಂಗೆ, ಪೊಟೆನ್ಷಿಯಲ್ ಗಂಗೆಗೆ ಅದಕ್ಕೆ ಈ ಬತ್ತುದಿಲ್ಲ. ಅದು ನಾಲೆಡ್ಜನ್ನು ಯಾರು ಸುಟ್ಟು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆ ನಾಲೆಡ್ಜ್ ಯಾರನ್ನು ಯಾಕೆ ಬದಲು ಮಾಡಲಿಕ್ಕಾಗಲ್ಲ. ಅದು ಆಗಲಿ. ಈ ನವರಾತ್ರಿಯ ವಿಜಯದಶಮಿ, ಮಂಗಳಮುಖಿಯರ ಜೀವನದ ವಿಜಯ ಯಾತ್ರೆ ವಿಜಯದಶಮಿ ಆಗಲಿ ಅಂತ ಹೇಳಿ ಈ ಇನ್ಸಿಡೆನ್ಷಿಯಲ್ ಪ್ರೋಗ್ರಾಮಲ್ಲಿ ನನ್ನ ಪ್ರಾರ್ಥನೆ. ಮತ್ತೆ ಆ ಕಣ್ಣೀರನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಸುಮಾರು ಇನ್ಸಿಡೆಂಟಲ್ಲಿ. ಸೊ ಅವರನ್ನು ಬದಲಾಯಿಸೋ ಜೊತೆಗೆ ಆಶ್ರಮ ಗಾಂಧೀಜಿಯ ರೆಪ್ರೆಸೆಂಟೇಟಿವ್ ಆಗಿ ನಾವೇನು ಮಾಡಬೇಕು, ನಾವೆಲ್ಲವೂ ಸೇರಿ ಮಾಡಿ. ಗುರುಜಿ, ಇಷ್ಟೊತ್ತು ನೀವು ಎಲ್ರಿಗೂ ಒಂದು ತಿಳುವಳಿಕೆ ಮಾತನ್ನ ಹೇಳಿದ್ರಿ. ಐ ಥಿಂಕ್ ಇದೊಂದು ಮೊದಲನೆಯ ನನ್ನ ಒಂದು ಗುರುಗಳ ಜೊತೆಗೆ ಸಂದರ್ಶನ ನನ್ನ ಜೀವನದಲ್ಲಿ. ಆಮೇಲೆ ನಾನು ಅನ್ಕೊಂಡಷ್ಟು ಡೆಫಿನೆಟ್ಲಿ ಆ ಒಂದು ಸಾರಾಂಶಗಳು ಏನ್ ಬರ್ಬೇಕಾಗಿತ್ತು ಬಂತು. ನೀವು ಅದಕ್ಕಿಂತ ಬಿಯಾಂಡ್ ಅಂತ ಪ್ರೂವ್ ಮಾಡಿದ್ರಿ. ನೆಕ್ಸ್ಟ್ ಲೆವೆಲ್ ಇಸ್ ಜನ ಏನ್ ಮಾಡ್ಬೇಕು ಅಂತ ನಿಮ್ಮ ಒಂದು ಭಕ್ತರ ಗುಂಪು ಅಥವಾ ಬೇರೆ ಮುಂದೆ ಬರುವಂತ ಪೀಳಿಗೆಗೆ ನೀವು ಒಂದು ಡೈರೆಕ್ಷನ್ ಅನ್ನ ಕೊಟ್ಟಿದ್ದೀರಿ ಇವತ್ತು. ಐ ಥಿಂಕ್ ಜನ ಇದನ್ನ ಪಾಲಿಸ್ಬೇಕು, ಕೇಳ್ಕೋಬೇಕು ಅನ್ನೋದು ಒಂದು, ಈ ಆಧ್ಯಾತ್ಮಿಕವಾಗಿ ಬರ್ತಕ್ಕಂಥವ್ರು ಇಂಥ ಒಂದು ನೋಡ್ತಕ್ಕಂಥವ್ರಿಗೆ ಬಹಳ ಬಹಳ ಅನುಕೂಲ ಆಗುತ್ತೆ ಇದು. ಮತ್ತೆ ಎಲ್ಲರೂ ಸೇರಿ ಭಾರತನ ಬದಲಾವಣೆ ಮಾಡೋಣ. ಮುಂಚೆ ಇದ್ದ ಒಂದು ಈ ಮುಘಲರು ಬ್ರಿಟಿಷ್ ಬರ್ಲಿಕ್ಕಿನ್ನ ಮುಂಚೆ ಇದ್ದಾಗಂತ ಭಾರತನ ನಾವು ಮತ್ತೆ ಪುನರ್ ಸೃಷ್ಟಿ ಮಾಡೋಣ. ಎಲ್ಲ ಇನ್ಕ್ಲೂಸಿವ್ ವರ್ಲ್ಡ್ ಅನ್ನೋದೊಂದು ಪ್ರೂವ್ ಮಾಡೋಣ. ನಮ್ಮಲ್ಲಿ ಇರ್ತಕ್ಕಂಥ ಪೊಟೆನ್ಷಿಯಲ್, ತಾವು ಹೇಳ್ದಂಗೆ ಇದು ಎಕ್ಸ್ಟ್ರಾ ಪೊಟೆನ್ಷಿಯಲ್, ಇದೊಂದು ಅನ್ಲಿಮಿಟೆಡ್ ಎನರ್ಜಿ. ನಾವು ಐ ಥಿಂಕ್ ವಿ ಶುಡ್ ರಿಯಲಿ ಯುಟಿಲೈಸ್ ದಿಸ್ ಅಂತ ನಾನೊಂದು ಕಳಕಳಿ ಮನವಿ. ಹಾಗಾಗಿ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ಗುರುಜಿ, ಮತ್ತೊಮ್ಮೆ ಅನಂತ ಅನಂತ ಒಂದು ಪಾಯಿಂಟ್ ಹೇಳಿ ನಾನು ಕನ್ಕ್ಲೂಷನ್ ಮಾಡ್ತೀನಿ. ಭಾರತ ಅಂತ ಒಂದು ಶಬ್ದ ಯೂಸ್ ಮಾಡಿದ್ರು, ಭಾವನೆಯಿಂದ ಕೂಡಿದ ರಥ ಭಾರತ. ಅಲ್ಲಿ ಭಾವನೆ ಇಂಪಾರ್ಟೆಂಟ್. ಪ್ರಾಣಿಗಳಿಗೆ ಮನುಷ್ಯರಿಗಿರೋ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಪ್ರಾಣಿಗಳಿಗೆ ಭಾವನೆ ಇರುತ್ತೆ. ಅವು ತನ್ನೊಳಗಿರೋ ಎಲ್ಲ ಪ್ರಾಣಿಯನ್ನು ಒಂದೇ ಭಾವದಿಂದ ಒಂದೇ ಕಾಡಲ್ಲಿ ಗಲಾಟೆ ಇಲ್ಲದೆ ಬದುಕ್ತವೆ. ಮನುಷ್ಯರು ಪುರುಷ ಜಾಸ್ತಿ, ಸ್ತ್ರೀ ಜಾಸ್ತಿ, ಮಂಗಳಮುಖಿಯವರು ಕಮ್ಮಿ, ಈ ಭಾವನೆಯನ್ನು ಬಿಡಬೇಕು. ಅವಾಗ ನಿಜವಾಗ್ಲೂ ಭಾರತೀಯರಾಗ್ತಾರೆ. ಯಾವಾಗ ಈಕ್ವಾಲಿಟಿ ಬರುತ್ತೋ ಡಿವೈನಿಟಿ ತಂತಾನಾಗೆ ಬರುತ್ತೆ. ನಾವು ಬರೀ ಭಾಷಣ ಬಿಗಿದ್ರೆ ಸಾಲದು, ಸಹನಾ ಭವತು ಅಂತ ಹೇಳಿ ನಾವು ಸಹನೆಯಿಂದ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋದಾಗ, ಈ ಪ್ರೋಗ್ರಾಮಿನ ಮೂಲ ಉದ್ದೇಶವೇ ಅದಾಗಿತ್ತು. ಬ್ರಾಡ್ ವಿಷನ್, ಕಟ್ ದ ನ್ಯಾರೋ ವಿಷನ್. ವೆನ್ ಯು ಗೋ ಇನ್ ನ್ಯಾರೋ, ದ ಸ್ಯಾರೋನೆಸ್ ವಿಲ್ ಕಮ್ಸ್. ವೆನ್ ಯು ಆರ್ ಬ್ರಾಡ್, ಯು ಆರ್ ಲೈಕ್ ಎ ಇನ್ಫೈನೈಟ್, ಬಾರ್ಡರ್ಲೆಸ್ ಆಗಿ ಬದುಕ್ಬೋದು. ಸೊ ನಾವೆಲ್ಲ ಆ ಬಾರ್ಡರ್ನ ಭಾವನೆಯನ್ನು ಬಿಟ್ಟು ಇಡೀ ಜಗತ್ತು ಯೂನಿಫಾರ್ಮಿಟಿಯ ಭಾವನೆಯನ್ನು ತಂದಾಗ ಮಾತ್ರ ಅದು ನಮ್ಮ ದೇಶದಲ್ಲಿ ಒಂದೇ ಮಾತರಂ ಅನ್ನೋ ಶಬ್ದಕ್ಕೆ ಒಂದು ಮೂಲ ಅರ್ಥ ಬರುತ್ತೆ. ಅದು ಕನ್ಸನ್ನೊಂದಿಗೆ, ಪ್ರಾರ್ಥನೆಯೊಂದಿಗೆ, ದ್ವೇಷ ಬಿಟ್ಟು ದೇಶ ಕಟ್ಟುವ ಈ ಪ್ರೋಗ್ರಾಮಿನ ಮೂಲ ಉದ್ದೇಶ. ಸೊ ದ್ವೇಷವನ್ನು ಬಿಡುವ, ದೇಶವನ್ನು ಕಟ್ಟುವ. ಕಟ್ಟಬೇಕಾದ್ರೆ ಎಲ್ಲ ಕೈ ಸೇರಬೇಕು. ಅಲ್ಲಿ ಸ್ತ್ರೀ ಪುರುಷ ಮಂಗಳಮುಖಿಯನ್ನು ಭೇದವಿಲ್ಲದ ಕೈ ಸೇರಬೇಕು. ಹಿಂದೆ ರಾಣಿಯರ ಕಾಲದಲ್ಲೂ ಮಂಗಳಮುಖಿಯರಿಗೆ ರಾಣಿಯರ ಪರ್ಸನಲ್ ಸೆಕ್ರೆಟರಿಯಾಗಿ ಕೆಲಸ ಕೊಟ್ಟಿದ್ದು ನಾನು ಓದಿದ್ದೆ ಪುಸ್ತಕದಲ್ಲಿ. ಸೊ ನಾವಿವತ್ತು ಅದಕ್ಕಿಂತ ಮೆಚ್ಯೂರಿಟಿಯ ಪಡೆದ ಎಲ್ಲ ಓದಿದ್ದೀವಿ, ಬಟ್ ವಿ ಆರ್ ನಾಟ್ ಆ್ಯಕ್ಷನಲ್ಲಿ ಆ ಮೆಚ್ಯೂರಿಟಿ ಕಾಣ್ತಿಲ್ಲ. ಸೊ ಆ ಮೆಚ್ಯೂರಿಟಿಯನ್ನು
ಅನಿತಾ ಪ್ರಸಾದ್ ಅವರ ಫೌಂಡೇಶನ್ನಿಂದ ಹನಿ ಹನಿಯಾಗಿ ದೇಶವನ್ನು ಒಂದುಗೂಡಿಸ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಹರಿ. ನಮಸ್ಕಾರ. ಥ್ಯಾಂಕ್ ಯು.